ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಇದೇ ಕಡೆಯ ಬಾರಿ ಎಲೆಕ್ಷನ್ಗೆ ನಿಲ್ತಾ ಇದ್ದಾರಂತೆ. 2028ರ ವಿಧಾನಸಭೆ ಚುನಾವಣೆ ಹೊತ್ತಿಗೆ ಅಸೆಂಬ್ಲಿ ಎಲೆಕ್ಷನ್ಗೆ ನಿಲ್ಲಲ್ಲ, ಚನ್ನಪಟ್ಟಣದಲ್ಲಿ ಹೊಸ ನಾಯಕನನ್ನ ಬೆಳೆಸ್ತಿದ್ದೀವಿ ಅಂದಿದ್ದಾರೆ. ಹಾಗಾದ್ರೆ ಎಚ್.ಡಿ.ಕೆ ಹೀಗೆ ಹೇಳಿದ್ಯಾಕೆ? ವಿರೋಧಿಗಳಿಗೆ ದಳಪತಿ ಕೊಟ್ಟ ಟಾಂಗ್ ಹೇಗಿತ್ತು? ಬನ್ನಿ ನೋಡೋಣ. ಚನ್ನಪಟ್ಟಣದಲ್ಲಿ ಎಚ್.ಡಿ.ಕೆ ಕಡೆ ಆಟ. 2028ಕ್ಕೆ ಈಗಲೇ ಹೊಸ ಅಭ್ಯರ್ಥಿ ಘೋಷಣೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಇವತ್ತು ವೀರಾವೇಶದ ಭಾಷಣದ ಜೊತೆಗೆ ಭಾವೋದ್ವೇಗದ ಭಾಷಣವನ್ನು ಮಾಡಿದ್ದಾರೆ. ರಾಮನಗರದ ಚನ್ನಪಟ್ಟಣದಲ್ಲಿ ನಡೆದ ಬಮುಲ್ ಉತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಚ್.ಡಿ.ಕೆ ಬಿಜೆಪಿ ವಿರುದ್ಧ ಗುಡುಗಿದ್ರೆ ತನ್ನ ಗೆಲ್ಲಿಸಿದ ಮತದಾರರನ್ನ ನೆನೆದು ಭಾವುಕರಾಗಿದ್ದಾರೆ. ಇದೇ ವೇಳೆ ಎಚ್.ಡಿ.ಕೆ ಹೊಸ ಘೋಷಣೆಯೊಂದನ್ನ ಮಾಡಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಇದೇ ಕೊನೆಯ ಬಾರಿ ಸ್ಪರ್ಧಿಸುತ್ತಿದ್ದೀನಿ. ಮುಂದಿನ ಎಲೆಕ್ಷನ್ ವೇಳೆಗೆ ಈ ಕ್ಷೇತ್ರದಲ್ಲಿ ಹೊಸ ನಾಯಕನನ್ನ ರೆಡಿ ಮಾಡಬೇಕು ಎಂದಿದ್ದಾರೆ. ನಾನು ವಿಧಾನಸಭೆಗೆ ಈ 5 ವರ್ಷದ ಕೊನೆ ಚುನಾವಣೆ ಅಂತ ಹೇಳಿ, ವಿಧಾನಸಭೆಗೆ 2028 ಆದಮೇಲೆ ವಿಧಾನಸಭೆಗೆ ಸ್ಪರ್ಧೆ ಮಾಡಲ್ಲ. ಚನ್ನಪಟ್ಟಣದಲ್ಲಿ ಕಾರ್ಯಕರ್ತನ ತಯಾರು ಮಾಡಿ ಮುಂದಿನ 5 ವರ್ಷದೊಳಗೆ ಚನ್ನಪಟ್ಟಣ ಕ್ಷೇತ್ರದ ಕಾರ್ಯಕರ್ತನ್ನೇ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಮಾಡ್ತೀನಿ. ಈ ಚುನಾವಣೆ ಚನ್ನಪಟ್ಟಣದಲ್ಲಿ ನನ್ನ ಕೊನೆ ಚುನಾವಣೆ ಅಂತ ಹೇಳಿ. ನಾನು ಹಾಸನದಲ್ಲಿ ಹುಟ್ಟಿದ್ರು, ಬೆಳೆಸಿದ್ದು ರಾಮನಗರ ಜನತೆ ಅಂತ ಎಚ್.ಡಿ.ಕೆ ಹೇಳಿದ್ರು. ಅಲ್ಲದೆ ನಾವು ಬೆಳೆಯಲು, ದೇವೇಗೌಡರು ಪ್ರಧಾನಿಯಾಗಲು ಯಾರಿಗೂ ಸಲಾಂ ಹೊಡೆದಿಲ್ಲ ಅಂದಿದ್ದಾರೆ. ಇನ್ನೊಂದು ಕಡೆ ಪ್ರಹ್ಲಾದ್ ಜೋಶಿಗೂ ಎಚ್.ಡಿ.ಕೆ ಟಾಂಗ್ ಕೊಟ್ಟಿದ್ದಾರೆ. ಬಮುಲ್ ಉತ್ಸವದಲ್ಲಿ ಮಾಜಿ ಸಿಎಂ ಎಚ್.ಡಿ.ಕೆ ಮಾತಿನ ಝಲಕ್ ಹೇಗಿತ್ತು ನೋಡಿ. ಬೆಳೆಸಿದ್ದೀರಿ, ನಾನು ಅವತ್ತಿನಿಂದ ಸಾಕಿದ್ದೀರಿ. ನೀವು ಸಾಕಿರೋದಕ್ಕೆ ನಾನು ಎಂದೂ ಸಹ ನಿಮ್ಗೆ ದ್ರೋಹ ಮಾಡಲಿಕ್ಕೆ ಹೋಗಿಲ್ಲ. ನಾನು ಒಂದು ಜಿಲ್ಲೆಯ ಜನತೆ ನನ್ನ ನಡುವೆ ತಾಯಿ ಮಗುವಿನ ಸಂಬಂಧ ಅನ್ನೋದನ್ನ ಪ್ರತಿ ಸಂದರ್ಭದಲ್ಲೂ ಇಡೀ ರಾಜ್ಯದಲ್ಲಿ ಹೇಳ್ತೇನೆ. ಅವರ ಜೀವನದಲ್ಲಿ ಈ ಮಣ್ಣಿಗೆ ಹೋಗೋದ್ರೊಳಗೆ ಈ ಪಕ್ಷವನ್ನ ಸ್ವತಂತ್ರವಾಗಿ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಸವಾಲು ಯಾವುದು ದೇವರು ಅವನ ಜಾಗ ಕೂರಿಸಿದಲ್ಲಿ. ಇವತ್ತು ಹೇಳ್ತೇನೆ, ನಾನು ಯಾರಿಗೂ ಸಾಲ ಮಾಡಿಲ್ಲ. 6 ಜನ ಮಕ್ಕಳು ನಾವು. ಇವರಿಗಿರೋ ಒಬ್ಬ ತಮ್ಮನ್ನ ಒಬ್ಬ ನೆಟ್ಗಿಡಕ್ಕಾಗಿಲ್ಲ ಪ್ರಹ್ಲಾದ್ ಜೋಶಿಗೆ. ನಮಗೂ ಪ್ರಶ್ನೆ ಮಾಡ್ತಾರೆ. ಅದರಿಂದ ನನ್ನನ್ನು ಚೇರಿಸಿ ನಾನು ಹೇಳಿದೆ ಯಾವ ಮಂತ್ರಿ, ಪದೇ ಪದೇ ಕೆಳಗೆ ಬೇಡ್ರಪ್ಪ, ನಿಮ್ಮ ಕತೆ ಏನು ದಾಖಲೆ ಬೇಕು, ದಾಖಲೆನೇ ಹೇಳೋಣ. ನಾನೆಲ್ಲ ಚುನಾವಣೆ ನಡೆಸೋದು ನನ್ನ ಕಾರ್ಯಕರ್ತರು, ನೀವುಗಳು ಕುಮಾರಸ್ವಾಮಿಗಳಾಗಿ ನಾನು ಅರ್ಜಿ ಹಾಕೋಬೋದಷ್ಟೇ. ಆಗ ನಾನು ಹಾಲು ಕೊಡ್ತಿರೋ ಏನು ಕೊಡ್ತಿರೋ ನಿಮಗೆ ಸೇರಿ. ಹಾಸನದಲ್ಲಿ ಬಗೆಹರಿಯದ ಟಿಕೆಟ್ ಗೊಂದಲ. ಹಾಸನಕ್ಕೆ ಶೀಘ್ರವೇ ಅಭ್ಯರ್ಥಿ ಫೈನಲ್. ಹಾಸನದಲ್ಲಿ ಒಂದು ಕಡೆ ಭವಾನಿ ರೇವಣ್ಣನಿಗೆ ಟಿಕೆಟ್ ನೀಡುವಂತೆ ಕೆಲ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ದಾರೆ. ನಿನ್ನೆಯಷ್ಟೇ ಸ್ವರೂಪ್ ಪರ ಎಚ್.ಡಿ.ಕೆ ಬ್ಯಾಟಿಂಗ್ ಮಾಡಿದ್ರು. ಇದರ ಬೆನ್ನಲ್ಲೇ ಇವತ್ತು ಭವಾನಿಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮನೆ ಮುಂದೆ ಸಾವಿರಾರು ಕಾರ್ಯಕರ್ತರು ಜಮಾಯಿಸಿದ್ರು. ಭವಾನಿಗೆ ಟಿಕೆಟ್ ಕೊಡಲೇಬೇಕು ಅಂತ ಒತ್ತಾಯಿಸಿ ಎನ್ಆರ್ ಸರ್ಕಲ್ ವರೆಗೂ ಮೆರವಣಿಗೆ ಮಾಡಿ ಶಕ್ತಿ ಪ್ರದರ್ಶನ ನಡೆಸಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಎಚ್.ಡಿ. ಕುಮಾರಸ್ವಾಮಿ, ನಿನ್ನೆ ಸ್ವರೂಪ್ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು, ಈಗ ಭವಾನಿ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾರೆ. ಹಾಗಂತ ಎಲ್ಲರಿಗೂ ಟಿಕೆಟ್ ಕೊಡಲು ಆಗಲ್ಲ. ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ. ಶೀಘ್ರದಲ್ಲೇ 2ನೇ ಲಿಸ್ಟ್ ರಿಲೀಸ್ ಮಾಡ್ತೀವಿ ಅಂತ ಎಚ್.ಡಿ.ಕೆ ಹೇಳಿಕೆ ಕೊಟ್ಟಿದ್ದಾರೆ. ದೇವೇಗೌಡರು ನೋಡಿ, ಈಗ ಅವರ ಆರೋಗ್ಯದ ಒಂದು ಪರಿಸ್ಥಿತಿಗಳಲ್ಲಿ ಅವರು ಸ್ವಂತ ನಿರ್ಧಾರ ತಗೊಳ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಕೂತು ಎಲ್ಲರೂ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಸದ್ಯದಲ್ಲೇ ಆಗುತ್ತೆ. 2ನೇ ಲಿಸ್ಟ್ನಲ್ಲಿ ಹಾಸನದ್ದು ಇರುತ್ತೆ. ಇನ್ನು ದಳಪತಿಗಳ ವಿರುದ್ಧವೇ ಅರಕಲಗೂಡು ಜೆಡಿಎಸ್ ಶಾಸಕ ಎ.ಟಿ. ರಾಮಸ್ವಾಮಿ ಗುಡುಗಿದ್ದಾರೆ. ಅರಕಲಗೂಡಿನಲ್ಲಿ ಎ.ಟಿ. ರಾಮಸ್ವಾಮಿ ಹಾಲಿ ಶಾಸಕರಾಗಿದ್ರು. ಅವರನ್ನ ಬಿಟ್ಟು ಎ ಮಂಜುಗೆ ಈ ಬಾರಿ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಹೀಗಾಗಿ ರೇವಣ್ಣ ಫ್ಯಾಮಿಲಿ ವಿರುದ್ಧ ಗುಡುಗಿದ್ರು. ಸ್ವಾರ್ಥಕ್ಕಾಗಿ ಸತ್ಯ ಸಾಯಿಸ್ತಾರೆ, ಯಾರನ್ನ ಬೇಕಾದ್ರೂ ಬಲಿ ಕೊಡ್ತಾರೆ, ಇಂಥವರನ್ನ ನಂಬಬೇಡಿ ಅಂತ ಎ.ಟಿ. ರಾಮಸ್ವಾಮಿ ಗುಡುಗಿದ್ದಾರೆ. ಕುಟುಂಬದವರೇ ಒಂದ್ ಕಡೆ ಒಟ್ಟಿಗೆ ಮಾಡ್ತಿದ್ದಾರೆ, ಪಕ್ಷ ಉಳಿಸ್ತಾರೇನು? ಸ್ವರೂಪ್ ತಂದೆ ಕಳ್ಕೊಂಡು, ಅವರ ಚಿಕ್ಕಪ್ಪನ ಕಳ್ಕೊಂಡು, ಪಕ್ಷಕ್ಕೆ ಅವರೆಲ್ಲ ನಿಷ್ಠರಾಗಿದ್ರು ಅಂತ ಯುವಕರ ರಾಜಕೀಯದ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ರಲ್ಲ. ಸಭೆಗೆ ಮತ್ತೊಂದು ಸಭೆ ಅಂತ ಗುಂಪುಗಾರಿಕೆ ಮಾಡ್ತಿರೋರು ಯಾರು? ಒಟ್ಟಿನಲ್ಲಿ ಹಾಸನ ಜಿಲ್ಲೆಯ ಟಿಕೆಟ್ ಗೊಂದಲ ಇನ್ನೂ ಬಗೆಹರಿದಿಲ್ಲ. ಒಂದು ಕಡೆ ದಳಪತಿಗಳ ವಿರುದ್ಧ ಎ.ಟಿ. ರಾಮಸ್ವಾಮಿ ಬಂಡಾಯದ ಮುನ್ಸೂಚನೆ ನೀಡಿದ್ದಾರೆ. ಬಿಜೆಪಿ ಸೇರೋ ಲಕ್ಷಣಗಳು ಇದೆ. ಇನ್ನೊಂದು ಕಡೆ ಹಾಸನದಲ್ಲಿ ಭವಾನಿ ಬೆಂಬಲಿಗರು ಟಿಕೆಟ್ಗೆ ಪಟ್ಟು ಹಿಡಿದಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಇದನ್ನೆಲ್ಲ ಹೇಗೆ ಬಗೆಹರಿಸ್ತಾರೆ ಕಾದ್ ನೋಡಬೇಕು.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18.